ಜೆಡಿಎಸ್ ಹಾಸನದ ಅಭ್ಯರ್ಥಿ ಸ್ವರೂಪ್ ಅವರನ್ನ ಶಾಸಕರನ್ನಾಗಿ ಮಾಡಲು ಜೆಡಿಎಸ್ ದಳಪತಿಗಳು ಟೊಂಕ ಕಟ್ಟಿ ನಿಂತಿದ್ದಾರೆ. ಅಶ್ವಮೇಧ ಕುದುರೆಯಂತೆ ಓಡುತ್ತಿದ್ದ ಶಾಸಕ ಪ್ರೀತಂ ಗೌಡ ಅವರನ್ನ ಕಟ್ಟಿ ಹಾಕುವ ಸಲುವಾಗಿ ಗೌಡರ ಕುಟುಂಬ ರಣತಂತ್ರ ಹೆಣೆಯುತ್ತಿದೆ. ನನಗೆ ನಾನೇ ಸರಿಸಾಟಿ ಎಂದು ಲವಲವಿಕೆಯಿಂದ ಓಡಾಡುತ್ತಿರುವ ಶಾಸಕ ಪ್ರೀತಂ ಗೌಡರನ್ನ ಮಣಿಸಲು ಜಿಲ್ಲೆಯಲ್ಲಿ ಗೌಡರು ಹೆಣೆದ ರಣತಂತ್ರದ ಬಗ್ಗೆ ವ್ಯಾಪಕ ಚರ್ಚೆ ನಡೀತಾ ಇದೆ. ಸದಾ ಗೌಡರ ಕುಟುಂಬದ ಮೇಲೆ ಆರೋಪ ಮಾಡುತ್ತಾ ನಿರಂತರ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದ ಪ್ರೀತಂ ಗೌಡ ಅವರನ್ನ ಹೇಗಾದ್ರೂ ಮಾಡಿ ಈ ಬಾರಿ ಸೋಲಿಸಬೇಕೆಂದು ತೀರ್ಮಾನಿಸಿ ಮೊದಲು ಗೌಡರ ಕುಟುಂಬವೇ ಚುನಾವಣಾ ಕಣಕ್ಕೆ ಇಳಿಯುವ ಸೂಚನೆ ನೀಡಿತ್ತು. ಆದರೆ ಕೊನೆ ಗಳಿಗೆಯಲ್ಲಿ ಸ್ವರೂಪ್ಗೆ ಟಿಕೆಟ್ ನೀಡಿ ಸ್ವರೂಪ್ಗೆ ಬೆಂಬಲವಾಗಿ ದೊಡ್ಡಗೌಡರ ಕುಟುಂಬ ನಿಂತಿದೆ. ಜೆಡಿಎಸ್ ವರಿಷ್ಠ ದೇವೇಗೌಡರು ತೆಗೆದುಕೊಳ್ಳುವ ದಿಟ್ಟ ನಿರ್ಧಾರಗಳು ಹೇಗೆ ವಿಜೃಂಭಿಸುತ್ತವೆ ಎನ್ನುವುದಕ್ಕೆ ಗೌಡರು ಹಾಸನದ ಸಭೆಗೆ ಬಂದಾಗ ಹರಿದು ಬಂದ ಜನಸಾಗರವೇ ಇದಕ್ಕೆ ಸಾಕ್ಷಿ ಎಂಬುದು ರಾಜಕೀಯ ವಿಶ್ಲೇಷಕರ ಲೆಕ್ಕಾಚಾರ. ಈ ಮಧ್ಯೆ ಕಾಂಗ್ರೆಸ್ ನಡೆ ಏನು, ಮುಂದಿನ ಕಸರತ್ತುಗಳೇನು ಎಂಬುದನ್ನ ಕಾದು ನೋಡಬೇಕಾಗಿದೆ.